ರಾಮ ಭಕ್ತರಿದ್ದ ರೈಲಿಗೆ ಬೆಂಕಿ ಹಾಕುವಂತಹ ಬೆದರಿಕೆ ಪ್ರಕರಣ ಸಂಬಂಧ ಅನ್ಯ ಕೋಮಿನ ವ್ಯಕ್ತಿಯನ್ನ ಈಗ ಸದ್ಯಕ್ಕೆ ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ಅನ್ಯ ಕೋಮಿನ ವ್ಯಕ್ತಿಯೊಬ್ಬನನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಗದಗ ಹೊರವಲಯದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಉಳಿದವ್ರಿಗೋಸ್ಕರ ಹುಡುಕಾಟವನ್ನು ನಡೆಸಿದ್ದಾರೆ. CCTV ಫುಟೇಜ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಯಾರು ಏನು ಎತ್ತ ಅಂತ ನೋಡೋದಕ್ಕೆ ಹೊಸಪೇಟೆ ರೈಲ್ವೆ ಸ್ಟೇಷನ್ CCTV ಫುಟೇಜ್ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವ್ರ ಉದ್ದೇಶ ಏನು, ಇವ್ರು ಯಾರು, ಏನು ಬೇಕು ಅಂತ ಕಿರಿಕಿರಿ ಮಾಡೋದಕ್ಕೆ ಬಂದಿದ್ದ. ಅದು ಸ್ಪೆಷಲ್ ಟ್ರೈನ್, ರೆಗ್ಯುಲರ್ ಟ್ರೈನ್ ಅಲ್ಲ ಅದು. ನೀವು ಎಲ್ಲಿ ಬೇಕೋ ಅಲ್ಲಿ ಹತ್ಕೊಳ್ಳೋಕ್ಕೆ. ಅದು ಮೈಸೂರಿನಿಂದ ಎಸ್ಪೆಷಲಿ ಅಯೋಧ್ಯೆಗೆ ಅಂತಲೇ ಮಾಡಿರ್ತಕ್ಕಂಥ ಒಂದು ರೈಲು. ಅದ್ರ ಪ್ರಕಾರ ಅವರು ಅಯೋಧ್ಯೆಗೆ ಹೋಗಿ ವಾಪಸ್ ಬರುವಾಗ ಈ ಘಟನೆಗಳು ನಡೆದಿದೆ ಹೊಸಪೇಟೆನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಈಗಾಗಲೇ ಅಲ್ಲಿಂದ ಬಂದಿರತಕ್ಕಂಥವ್ರನ್ನೆಲ್ಲ ಕೆಲವ್ರನ್ನೆಲ್ಲ ತಾವು ಮಾತನಾಡಿಸಿದ್ದೀರಾ. ಹಾಗಾದರೆ ಸ್ಪೆಷಲ್ ಟ್ರೈನ್ಗೆ ಹತ್ತಬಾರ್ದು ಅಂತ ಗೊತ್ತಿರಲಿಲ್ವಾ? ಗಲಾಟೆ ಮಾಡಿದ್ದಾರೆ ಅಂತಂದರೆ ಇವ್ರ ಉದ್ದೇಶನೇ ಗಲಾಟೆ ಮಾಡೋದಾಗಿತ್ತಾ? ಒಟ್ಟಾರೆ ಏನು ಹೇಳ್ತಾರೆ ಅಂತ? ಅರವಿಂದ, ಇವತ್ತು ಬೆಳಗ್ಗೆ 7:20ಕ್ಕೆ ಅಯೋಧ್ಯಾಧಾಮ್ ಎಕ್ಸ್ಪ್ರೆಸ್ ಬೆಂಗಳೂರಿನ ನಿಲ್ದಾಣಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ರಾಮಭಕ್ತರು, ಅಂದರೆ ನಿನ್ನೆ ರಾತ್ರಿ ಕಹಿ ಘಟನೆಯನ್ನು ಅನುಭವಿಸಿದಂತಹ ರಾಮಭಕ್ತರು ಪಬ್ಲಿಕ್ ಟಿವಿ ಜೊತೆ ತಮ್ಮ ಅನಿಸಿಕೆಯನ್ನು ಅಲ್ಲಾದಂತಹ ಘಟನೆಯ ಬಗ್ಗೆ ವಿವರಣೆಯನ್ನು ಸಹ ಕೊಟ್ಟಿದ್ದಾರೆ. ಅಂದರೆ ನಿನ್ನೆ ರಾತ್ರಿ 8:20 ಸುಮಾರಿಗೆ ವಿಜಯನಗರದ ಹೊಸಪೇಟೆಗೆ ರೈಲು ಬಂದು ನಿಲ್ಲುತ್ತೆ. ಸುಮಾರು 9:30 ಸುಮಾರಿಗೆ ಸುಮಾರು 3 ಅನ್ಯ ಕೋಮಿನ ಯುವಕರು ಈ ರಿಸರ್ವೇಷನ್ ಇದ್ದಂತಹ ಬೋಗಿಗೆ ಇವರು ಹತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ರಾಮಭಕ್ತರು ಇದು ರಿಸರ್ವೇಷನ್ನು ನಿಮಗೆ ಗೊತ್ತಿಲ್ವಾ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಇಡೀ ರೈಲಿಗೆ ಬೆಂಕಿಯನ್ನು ಹಚ್ಚಿಬಿಡ್ತೀವಿ ಅನ್ನೋ ನಿಟ್ಟಲ್ಲಿ ಧಮಕಿ ಹಾಕೋ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಎಲ್ಲ ರಾಮಭಕ್ತರು ಅವ್ರನ್ನ ಸೇರಿ ನಾವು ಅವ್ರನ್ನ ಹಿಡ್ಕೊಂಡು ಪೊಲೀಸರಿಗೆ ಕೊಟ್ಟು, ಆದರೆ ಪೊಲೀಸರು ಅವರನ್ನು ಬಿಟ್ಟು ಕಳಿಸಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದೋ. ಆ ಬಳಿಕ ಸಾಕಷ್ಟು ಹಿಂದೂಪರ ಸಂಘಟನೆಗಳವರು ಬಂದರು ಮತ್ತು ಪೊಲೀಸರ ಜೊತೆ ಅಲ್ಲಿ ಒಂದಷ್ಟು ಮಾತುಕತೆ ಇವೆಲ್ಲವೂ ಕೂಡ ನಡೀತು. ಮತ್ತು ಅಲ್ಲಿ ಪ್ರತಿಭಟನೆಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದೋ. ಮೊದಲಿಗೆ ಪೊಲೀಸರೇ ರೈಲಿಗೆ ಹತ್ತಿ ಮತ್ತು ಅಲ್ಲೆಲ್ಲವನ್ನು ಕೂಡ ಅಂದರೆ ಎಲ್ಲವೂ ಸೇಫ್ ಆಗಿದೆ ಹೊರಡಿ ಅನ್ನೋ ನಿಟ್ಟಿನಲ್ಲಿ ಕಳಿಸುವ ಕೆಲಸವನ್ನು ಮಾಡಿದರು. ಅಂದರೆ ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಯಾವ ದೇಶದಲ್ಲಿದ್ದೀವಿ, ನಾವು ರಾಮನನ್ನು ನೋಡಿ ಬರಬಾರ್ದಾ? ನಮಗೆ ಈ ರೀತಿಯಾದಂತಹ ಘಟನೆ ಆದರೆ ನಾವೆಲ್ಲೋ ಬೇರೆ ದೇಶದಲ್ಲಿದ್ದೀವ? ಒಂದು ಕಡೆ ಅಂದರೆ ನಾಗಪುರದಲ್ಲಿ ನಮ್ಮ ರೈಲಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸುವ ಕೆಲಸವನ್ನು ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ಕಿಟಕಿಗಳನ್ನು ಮುಚ್ಕೊಂಡು ನಾವು ಪ್ರಯಾಣವನ್ನು ಮಾಡಬೇಕಾಯಿತು. ಹೀಗಾಗಿ ನಮ್ಮ ದೇವರನ್ನು ನೋಡ್ಕೊಂಬರೋಕ್ಕೆ ಇಷ್ಟೊಂದು ಭದ್ರತೆಯನ್ನು ಪಡೆದುಕೊಂಡು ನಾವು ದೇವರನ್ನು ದರ್ಶನ ಮಾಡಬೇಕಾ ಅನ್ನೋ ನಿಟ್ಟಲ್ಲಿ ರಾಮಭಕ್ತರು ತಮಗಾದಂತಹ ಕಹಿ ಅನುಭವವನ್ನು ಬೆಳಗ್ಗೆ ಪಬ್ಲಿಕ್ ಟಿವಿಯ ಜೊತೆ ಮಾತನಾಡ್ತಾ ಹೇಳ್ತಿದ್ರು. ಆದರೆ ಎಲ್ಲೋ ಒಂದು ಕಡೆ ಅಂದರೆ ಪೊಲೀಸರು ಆ 3 ಬಿಟ್ಟು ಕಳಿಸಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಮಟ್ಟಿಗೆ ಈ ರೀತಿಯಾದಂತಹ ಒಂದಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇವರು ರಾಮಭಕ್ತರೇ ಇವ್ರನ್ನ ಹಿಡ್ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ವಿಚಾರಣೆ ಮಾಡಬೇಕಿತ್ತು. ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ವಿಚಾರಣೆ ಮಾಡಿ ಆನಂತರ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಿತ್ತು. ಆದರೆ ಸದ್ಯ ಬರ್ತಿರೋ ಮಾಹಿತಿ ಪ್ರಕಾರ ಗದಗಲ್ಲಿ ಒಬ್ಬ ಯುವಕನನ್ನು ಈ ಸಂಬಂಧ ಬಂಧನಕ್ಕೆ ಒಳಪಡಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತು ಬೇರೆ ಕಡೆ CCTVಗಳನ್ನು ಸಹ ಚೆಕ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತು ಇವರ ಇಂಟೆನ್ಷನ್ ಏನು, ಯಾವ ಕಾರಣಕ್ಕೋಸ್ಕರ ಇವರು ಈ ಸ್ಪೆಷಲ್ ಟ್ರೈನ್ಗೆ ಹತ್ಕೊಂಡಿದ್ರು, ಈ ಎಲ್ಲ ವಿಚಾರಗಳನ್ನು ಇದೀಗ ತನಿಖೆ ನಡೆಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಸೊ ಇದು ಘಟನಾವಳಿಗಳು ಯಾರ ಬಾಯಲ್ಲಿ ಕೇಳಿದ್ರು ಇದೇ ಇನ್ಸಿಡೆಂಟ್ ಹೀಗೆ ಹೇಳ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗೇ ಬಂದಿದ್ದಾರೆ ಅವರು ಅಂತ.